ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡ. ಇದು ನಂದು ಈ ಚಾನಲ್ ಅಲ್ಲಿ ಫಸ್ಟ್ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಏನಾದರೂ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ, ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಅಲ್ಲಿ ನಾನೊಂದು ಮೀಶೋ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ನಾನು ಮೀಶೋ ಸಪ್ಲೈಯರ್ ಆಗಿ ಯಾವ ರೀತಿ ಈ ತರ ಪ್ರಾಡಕ್ಟ್ಸ್ನೆಲ್ಲ ಸೇಲ್ ಮಾಡ್ತೀನಿ, ಏನೇನ್ ಪ್ರಾಡಕ್ಟ್ ಸೇಲ್ ಮಾಡ್ತೀನಿ, ಯಾವ ರೀತಿ ಮೀಶೋ ಸಪ್ಲೈಯರ್ ಆಗಿ ಜಾಯಿನ್ ಆದೆ ನಾನು, ನನಗೆ ನನ್ನ ಅನುಭವಗಳನ್ನ ನಿಮ್ಮ ಹತ್ರ ಹಂಚ್ಕೊಂತೀನಿ. ಅಂಡ್ ಫಸ್ಟ್ ಥಿಂಗ್ ಏನಂದ್ರೆ, ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕ್ಯಾಮ್ರಾ ಮುಂದೆ ಬಂದು ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ಳೋಷ್ಟು ಕಂಫರ್ಟೇಬಲ್ ನನಗೆ ಸದ್ಯಕ್ಕಿಲ್ಲ. ಸೊ ಆದ್ರಿಂದ ಈ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಮುಂದೆ ಫ್ಯೂಚರಲ್ಲಿ ಯಾವಾಗಾರು ನಂಗೆ ಆ ಕಂಫರ್ಟೇಬಲ್ನೆಸ್ ಬಂದು ಓಕೆ ಐ ಆಮ್ ರೆಡಿ ನೌ ಅಂತ ನನಗೆ ಯಾವಾಗ ಅನ್ಸುತ್ತೆ ಅವಾಗ ನಾನು ಖಂಡಿತ ನನ್ನ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈಗ ಸದ್ಯಕ್ಕೆ ನನಗೆ ಅಷ್ಟು ಕಂಫರ್ಟೇಬಲ್ ಇಲ್ಲ, ಆದ್ರಿಂದ ಈ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ. ಡೋಂಟ್ ಮೈಂಡ್. ಬಟ್ ಆದ್ರೆ ನಾನು ಫ್ಯೂಚರ್ ವ್ಲಾಗ್ಸ್ ಅಲ್ಲಿ ಆಗ್ಬೋದು ಅಥವಾ ಈ ವಿಡಿಯೋಲಿ ಆಗ್ಬೋದು, ನಾನು ಕೊಡೋ ಇನ್ಫಾರ್ಮೇಶನ್ ನೀವು 100% ಟ್ರಸ್ಟ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ನೀವು ಡೌಟ್ ಇಟ್ಕೋಬೇಡಿ. ಯಾಕಂದ್ರೆ ನಾನು ಇದು ಫುಲ್ ವೆರಿಫೈ ಮಾಡಿ ಎಲ್ಲ ರಿಸರ್ಚ್ ಮಾಡಿ ನಂತರನೇ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಅಂಡ್ ದಟ್ಟು ನಾನು ಈ ಬಿಸ್ನೆಸ್ ರನ್ ಮಾಡ್ತಿರೋದ್ರಿಂದ ನನಗೆ ಸ್ವಲ್ಪ ಅನುಭವ ಆಗಿದೆ. ಆ ಅನುಭವಗಳನ್ನ ನಿಮ್ಗೆ ಹತ್ರ ಹಂಚ್ಕೊತೀನಿ. ಯಾರಿಗಾದ್ರೂ ಯೂಸ್ ಆದ್ರೆ ಅಥವಾ ನೀವ್ ಯಾರಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂತ ನಿಮ್ಮ ಅನ್ಸಿದ್ರೆ, ಯಾವ್ದಾದ್ರು ಒಂದು ಲೈಕ್ ಇನ್ಕಮ್ ಸೋರ್ಸ್ನ ಹುಡುಕೋಬೇಕು, ನಾವು ಹೊರಗಡೆ ಹೋಗಿ ನಾವು ಕೆಲಸ ಮಾಡ್ಲಿಕ್ಕೆ ಅಷ್ಟು ಫ್ರೀ ಇಲ್ಲ, ಲೈಕ್ ಅಂದ್ರೆ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅಥವಾ ಬೇರೆ ಬೇರೆ ರೀಸನ್ಸ್ ಇಂದ ಯಾರು ಹೊರಗೆ ಹೋಗಕ್ಕಾಗಲ್ಲ, ಇದೊಂದು ಒಳ್ಳೆ ಬಿಸ್ನೆಸ್ ಮಾಡೆಲ್ ಅಂತ ನನಗನ್ಸಿ ನಾನು ಸ್ಟಾರ್ಟ್ ಮಾಡಿದ್ದು. ಆದ್ರಿಂದ ನಿಮ್ಗೂ ಯೂಸ್ ಆಗ್ಬೋದು. ಒಂದ್ಸರಿ ಫುಲ್ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನಾನು ಮೀಶೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಹೇಳಿದ್ನಲ್ಲ, 2 months ಆಯ್ತು. ಮೀಶೋ ಸಪ್ಲೈಯರ್ ಗ್ರೂಪ್ಗೆ ಜಾಯಿನ್ ಆಗೋದು ಹೇಗೆ ಅಥವಾ ಹೇಗೆ ರಿಜಿಸ್ಟರ್ ಆಗಬೇಕು, ಈ ತರ ಎಲ್ಲ ಇನ್ಫಾರ್ಮೇಶನ್ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ತರ ಪ್ರಾಡಕ್ಟ್ಸ್ ನಾನು ಸೇಲ್ ಮಾಡ್ತೀನಿ. ಜಸ್ಟ್ ನಾನು ವಿಡಿಯೋಲಿ ತೋರಿಸ್ತಿದ್ದೀನಿ ಅಷ್ಟೇ. ಈ ತರ ಅಂದ್ರೆ ಲೈಕ್ ಕಿಚನ್ ಐಟಮ್ಸ್ ಆಗ್ಬೋದು, ಎವ್ರಿಥಿಂಗ್ ನಾವು ಮೀಶೋಲಿ ಈಗ ನಾವ್ ಯಾವ ತರ ಆರ್ಡರ್ ಮಾಡ್ಕೊಂತೀವಲ್ಲ, ಅಂದ್ರೆ ನಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ ಬೇಕಾದಾಗ ನೋಡ್ಬಿಟ್ಟು ಆರ್ಡರ್ ಮಾಡ್ಕೊಂತೀವಿ ನೋಡಿ, ಅದೇ ತರ ನಾವು ಸೇಲ್ ಮಾಡ್ಬೋದು ಅಷ್ಟೇ. ಇದ್ರಲ್ಲಿ ಯಾವ ರೀತಿ ನಾವು ಜಾಯಿನ್ ಆಗ್ಬೇಕು ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ತಿಳ್ಕೊಡ್ತೀನಿ. ಜಸ್ಟ್ ಬಿಸ್ನೆಸ್ ಯಾವ ರೀತಿ ರನ್ ಆಗುತ್ತೆ, ಬಿಸ್ನೆಸ್ ಮಾಡೆಲ್ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ನೋಡಿ, ಈ ತರ ಒಂದು ಪ್ರಾಡಕ್ಟ್ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈ ತರ ಒಂದು ಪ್ರಾಡಕ್ಟ್ ಇದೆ. ನೀವು ಇದನ್ನ ಹೋಲ್ಸೇಲಿಗೆ ತರ್ತೀರಾ ಒಂದು ಹೋಲ್ಸೇಲ್ ಶಾಪ್ಸ್ ಅಲ್ಲಿ ಯಾವ್ದಾದ್ರು. ಓಕೆ, ಆ ಇನ್ಫಾರ್ಮೇಶನ್ ಕೂಡ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಶೇರ್ ಮಾಡ್ತೀನಿ. ನೋಡಿ, ಈ ತರ ಒಂದು ಪ್ರಾಡಕ್ಟ್ ಇದೆ. ಸಪೋಸ್ ಇದ್ರ ಬೆಲೆ 100 ರೂಪಾಯಿ ಅಂದ್ಕೊಳ್ಳಿ. ನಾವು ಇದನ್ನ ಒಂದು 50 ರೂಪಾಯಿ ಲಾಭಕ್ಕೆ ಮಾರ್ಬೇಕು ಅಂದ್ಕೊಂಡಿದೀವಿ. 150 ರೂಪಾಯಿ ನಮ್ ಪ್ರೈಸ್. ಇದನ್ನ ನಾವು ಮೀಶೋದಲ್ಲಿ ಲಿಸ್ಟ್ ಮಾಡ್ತೀವಿ. ಇದನ್ನ ಫೋಟೋಸ್ ಹಾಕ್ಬಿಟ್ಟು ಇದರ ಬೆಲೆ 150 ರೂಪಾಯಿ ಅಂತ ನಾವು ಲಿಸ್ಟ್ ಮಾಡ್ತೀವಿ ಅಂದ್ಕೊಳ್ಳಿ. ಯಾರೋ ಒಬ್ರು ಕಸ್ಟಮರು, ಸಪೋಸ್ ನಾನ್ ಸೆಲ್ಲರು, ನೀವು ಕಸ್ಟಮರ್ ಅಂತ ಅನ್ಕೊಳ್ಳಿ. ನೀವು ಇದನ್ನ ಆರ್ಡರ್ ಮಾಡ್ಕೊಂತೀರಾ, ಮೀಶೋ ಆಪ್ ಅಲ್ಲಿ ಇದನ್ನ ಆರ್ಡರ್ ಮಾಡ್ಕೊಂತೀರಾ. ಅವಾಗ ಏನಾಗುತ್ತೆ, ನನಗೆ ಇದು ರಿಕ್ವೆಸ್ಟ್ ಬರುತ್ತೆ, ಆರ್ಡರ್ ರಿಕ್ವೆಸ್ಟ್ ಬರುತ್ತೆ. ನಾನು ಇದನ್ನ ಅಕ್ಸೆಪ್ಟ್ ಮಾಡಿದಾಗ ಇದು ಒಂದು ಡೆಲಿವರಿ ಪಾರ್ಟ್ನರ್ಗೆ ಮೆಸೇಜ್ ಹೋಗುತ್ತೆ. ಅಂದ್ರೆ ಇ-ಕಾಮರ್ಸ್ ಆಗ್ಬೋದು, ಬ್ಲೂ ಡಾಟ್ ಡೆಲಿವರಿ, ಈ ತರ ವಾಲ್ಮೋ, ತುಂಬಾ ಡೆಲಿವರಿ ಪಾರ್ಟ್ನರ್ಸ್ ಮೀಶೋ ಜೊತೆ ಟೈ ಅಪ್ ಆಗಿದ್ದಾರೆ. ಅವರಿಗೆ ಇದು ರಿಕ್ವೆಸ್ಟ್ ಹೋಗುತ್ತೆ. ಅವಾಗ ಏನಾಗುತ್ತೆ, ನಾವ್ ಇದನ್ನ ಈ ತರ ಒಂದು ಬ್ರಾಂಡೆಡ್ ಕವರ್ಸ್ ಬರುತ್ತೆ ನೋಡಿ, ಈ ತರ ಬರುತ್ತೆ. ನಾವು ಸಪ್ಲೈಯರ್ ಆಗಿ ಜಾಯಿನ್ ಆದಾಗ ಈ ತರ ಸಪ್ಲೈಯರ್ ಪೋರ್ಟಲ್ ಅಲ್ಲಿ ನಿಮ್ಗೆ ಈ ತರ ಕವರ್ಸ್ ಸಿಗುತ್ತೆ, ಪಾರ್ಸಲ್ ಕವರ್ಸ್. ಇದನ್ನ ನೀಟಾಗಿ ಪ್ಯಾಕ್ ಮಾಡಿ ಈ ಪ್ಯಾಕ್ ಅಲ್ಲಿ ಇಟ್ಬಿಟ್ಟು, ಅಂದ್ರೆ ಲೈಕ್ ಈ ಕವರ್ ಅಲ್ಲಿ ಇಟ್ಬಿಟ್ಟು ನಾವು ರೆಡಿ ಮಾಡ್ಬೇಕು, ಆರ್ಡರ್ನ ರೆಡಿ ಮಾಡ್ಕೋಬೇಕು. ಡೆಲಿವರಿ ಪಾರ್ಟ್ನರ್ ಬಂದು ಇದನ್ನ ಪಿಕಪ್ ಮಾಡ್ತಾರೆ. ಇದನ್ನ ತಗೊಂಡೋಗಿ, ಈಗ ಸಪೋಸ್ ಯಾರಾದ್ರೂ ಬಾಗಲಕೋಟೆಯಿಂದ ಆರ್ಡರ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಅವರಿಗೆ ಇದನ್ನ ತಲುಪಿಸ್ತಾರೆ. ಅವ್ರೇನು ಅವಾಗ ಅವ್ರ ಹತ್ರ ಏನು ಆಪ್ಷನ್ಸ್ ಇರುತ್ತೆ ಅಂದ್ರೆ 7 days ವರೆಗೂ ಇದನ್ನ ರಿಟರ್ನ್ ಮಾಡುವಂತ ಅವಕಾಶ ಇರುತ್ತೆ ಅವ್ರ ಹತ್ರ. ಓಕೆನಾ? ಅಂದ್ರೆ ಈಗ ನಾವು ಆರ್ಡರ್ ಮಾಡ್ಕೊಂಡಾಗ 7 days ವರೆಗೂ ನಾವು ರಿಟರ್ನ್ ಮಾಡ್ಬೋದಲ್ಲ, ಅದೇ ರೀತಿ ಅಷ್ಟೇ, ಬೇರೆ ಡಿಫ್ರೆನ್ಸ್ ಏನೂ ಇಲ್ಲ ಇದರಲ್ಲಿ. 7 days ಆದ್ಮೇಲೆ ಇನ್ ಕೇಸ್ ಆ ಕಸ್ಟಮರ್ ಏನಾದ್ರು ಈ ಐಟಮ್ ರಿಟರ್ನ್ ಮಾಡ್ಲಿಲ್ಲ ಅಂದ್ರೆ 8th day ನಮಗೆ ಈ 150 ರೂಪಾಯಿ ಇದ್ರ ಪ್ರೈಸ್ ಏನಿದೆ, ನಾವು ಸಪ್ಲೈಯರ್ ಅಕೌಂಟ್ ಅಲ್ಲಿ
ಸಪ್ಲೈಯರ್ ಹಬ್ಬಲ್ಲಿ ನಾವೊಂದು ಅಕೌಂಟ್ ಡೀಟೇಲ್ಸ್ ಕೊಟ್ಟಿರ್ತೀವಿ. ಲೈಕ್ ನಾವು ಸಪ್ಲೈಯರ್ ಆಗಿ ಜಾಯಿನ್ ಆಗಬೇಕಾದ್ರೆ ಆ ಅಕೌಂಟಿಗೆ ₹150 ಕ್ರೆಡಿಟ್ ಆಗುತ್ತೆ. ಇದು ಟೋಟಲ್ ಬಿಸ್ನೆಸ್ ಮಾಡೆಲ್ಲು ಮೀಶೋದಲ್ಲಿ. ಇದು ₹100 ವಸ್ತು ಆಗ್ಬೋದು ಅಥವಾ 1,00,000 ವಸ್ತು ಆಗ್ಬೋದು, ಸೇಮ್ ಥಿಂಗ್ ಆಗುತ್ತೆ. ಇನ್ ಕೇಸು ಕಸ್ಟಮರ್ ರಿಸೀವ್ ಮಾಡ್ಕೊಳ್ಳಿಲ್ಲ, ಕಸ್ಟಮರ್ ಮನೇಲಿ ಇರಲಿಲ್ಲ ಅಥವಾ ಅವ್ರು ರಿಟರ್ನ್ ಮಾಡಿದ್ರು, ಅವಾಗ ಏನು, ಯಾವ ರೀತಿ ನಮಗೆ ದುಡ್ಡು ಬರುತ್ತೆ, ಇದೆಲ್ಲ ನಾನು ಕಮಿಂಗ್ ವಿಡಿಯೋಸಲ್ಲಿ ಹೇಳ್ತೀನಿ. ಒಂದೇ ವಿಡಿಯೋದಲ್ಲಾದರೆ ಲೆಂತ್ ಆಗುತ್ತೆ. ಅದರಿಂದ ಇದು ಟೋಟಲ್ ಬಿಸ್ನೆಸ್ ಮಾಡೆಲ್ಲು. ಇದಕ್ಕೆ ನಾನು ಎನ್ರೋಲ್ಮೆಂಟ್ ಐ.ಡಿ ಅಂತಾನೆ ರಿಜಿಸ್ಟರ್ ಆಗಿದ್ದೀನಿ ಮೀಶೋಗೆ. GSTಗೆ ನಾನು ಈ ಮಂತ್ ಅಪ್ಲೈ ಮಾಡಿದ್ದೀನಿ. ಇನ್ನೊಂದು 10 to 15 ಡೇಸಲ್ಲಿ GST ಬರುತ್ತೆ. ರೀಸನ್ ಏನು ಅಂದರೆ, ನಾನು ಲೈಕ್ ಎನ್ರೋಲ್ಮೆಂಟ್ ಐ.ಡಿಲಿ ಜಾಯಿನ್ ಆಗ್ಲಿಕ್ಕೆ ರೀಸನ್ ಏನಂದರೆ, ಅಂದರೆ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, GST ಅಂದರೆ ಎನ್ರೋಲ್ಮೆಂಟ್ ಐ.ಡಿಗೆ GST ಅಂದರೆ, ಈಗ ಸಪೋಸ್ ಇದೊಂದು ಪ್ರಾಡಕ್ಟ್ ಇದೆ ಅಂದ್ಕೊಳ್ಳಿ, GSTಯಿಂದ ನಾವು ಸಪ್ಲೈಯರ್ ಗ್ರೂಪಿಗೆ ಜಾಯಿನ್ ಆದಾಗ ಈ ಪ್ರಾಡಕ್ಟು ಥ್ರೂ ಔಟ್ ಇಂಡಿಯಾ ಕಾಣಿಸುತ್ತೆ. ಅಂದರೆ ಮೀಶೋ ಆ್ಯಪು ಯಾರ್ಯಾರು ಇಂಡಿಯಾದಲ್ಲಿ ಯೂಸ್ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಈ ಥರ ಪ್ರಾಡಕ್ಟ್ ಸರ್ಚ್ ಮಾಡಿದಾಗ ಇದು ಕಾಣಿಸುತ್ತೆ ಅವರಿಗೆ. ಸೊ ಆರ್ಡರ್ಸ್ ಕೂಡ ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ನಮಗೆ. ಅಂದರೆ ಈಗ ಇಂಡಿಯಾದಲ್ಲಿ ಈ ಪ್ರಾಡಕ್ಟ್ನ ಒಂದು 500 ಜನ ನೋಡಿದ್ರು ಅಂದ್ಕೊಳ್ಳಿ, ಅದರಲ್ಲಿ ಒಂದು 10 ಜನ ಆರ್ಡರ್ ಮಾಡ್ತಾರೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆ ಥರ ಇದು GSTಯಿಂದ ಬರೋ ಲಾಭ. ಎನ್ರೋಲ್ಮೆಂಟ್ ಐ.ಡಿ ಅಂದರೆ, ಈ ಪ್ರಾಡಕ್ಟು ಕರ್ನಾಟಕದಿಂದ ನಾವೇನಾದ್ರು ಸಪ್ಲೈಯರ್ ಆಗಿ ಜಾಯಿನ್ ಆಗಿದ್ರೆ, ಅಂದರೆ ನಾವು ಅಡ್ರೆಸ್ಸು ಕೊಡ್ಬೇಕಾದ್ರೆ ಕರ್ನಾಟಕ ಪಿನ್ ಕೋಡಲ್ಲಿದ್ದರೆ ಆ ಅಡ್ರೆಸ್ಸು ಸಪ್ಲೈಯರ್ ಗ್ರೂಪಲ್ಲಿ ಆ ಪ್ರಾಡಕ್ಟು ಓನ್ಲಿ ಕರ್ನಾಟಕದಲ್ಲಿ ಮಾತ್ರ ಕಾಣಿಸುತ್ತೆ ಅಷ್ಟೇ. ಅರ್ಥ ಆಯ್ತಾ? ಅಂದರೆ ಇದು ಇಂಡಿಯಾದಲ್ಲಿ 500 ಜನ ನೋಡ್ತಿದ್ರು, ಕರ್ನಾಟಕದಲ್ಲಿ ಒಂದು 50 ಜನ ನೋಡ್ತಾರೆ ಅಂದ್ಕೊಳ್ಳಿ ಎಕ್ಸಾಂಪಲ್. ಅದರಲ್ಲೊಂದು 2 ರಿಂದ 3 ಅಥವಾ 5 ಆರ್ಡರ್ ಮಾಡ್ಬೋದು, ಅಥವಾ 50 ಜನನೂ ಮಾಡ್ಬೋದು, ಗೊತ್ತಿಲ್ಲ. ಆ ಥರ. ಅಂದರೆ ಒಂದು ಡಿಫ್ರೆನ್ಸ್ ಏನಂದರೆ, GST ಆ್ಯಂಡ್ ಎನ್ರೋಲ್ಮೆಂಟ್ ಐ.ಡಿಗೆ GSTಯಿಂದ ಥ್ರೂ ಔಟ್ ಇಂಡಿಯಾ ಆರ್ಡರ್ ಮಾಡ್ಬೋದು, ಎನ್ರೋಲ್ಮೆಂಟ್ ಐ.ಡಿಯಿಂದ ಬರೀ ಕರ್ನಾಟಕದಲ್ಲಿ ಮಾತ್ರ ಆರ್ಡರ್ ಮಾಡ್ಬೋದು. ನಾನು ಎನ್ರೋಲ್ಮೆಂಟ್ ಐ.ಡಿಯಲ್ಲೇ ಜಾಯಿನ್ ಆಗ್ಲಿಕ್ಕೆ ಕಾರಣ ಏನಂದರೆ, GSTಗೆ ಇನ್ವೆಸ್ಟ್ಮೆಂಟ್ ಯಾಕೆ ಮಾಡೋಣ ಸ್ಟಾರ್ಟಿಂಗಲ್ಲಿ, ಅಂದರೆ ಲೈಕ್ ಈ ಬಿಸ್ನೆಸ್ ಹೆಂಗೆ ರನ್ ಆಗುತ್ತೆ ಅನ್ನೋದು ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅಥವಾ ಇದರಲ್ಲಿ ಏನಾದರೂ ನನಗೆ ವರ್ಕೌಟ್ ಆಗಲಿಲ್ಲ ಅಂದರೆ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟೆಸ್ಟ್ ಮಾಡಲಿಕ್ಕೆ, ಅಥವಾ ನಾನು ಹೆಂಗೆ ಇದನ್ನು ಆರ್ಡರ್ಸ್ನ ಡೆಲಿವರಿ ಮಾಡ್ತೀನಿ, ಈಗ ಯಾವ ರೀತಿ ಪ್ಯಾಕ್ ಮಾಡ್ತೀನಿ, ಡೆಲಿವರಿ ಪಾರ್ಟ್ನರ್ಸ್ ಯಾವ ರೀತಿ ನಮಗೆ ಕೋಆಪ್ರೇಟ್ ಮಾಡ್ತಾರೆ, ಇದೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಎನ್ರೋಲ್ಮೆಂಟ್ ಐ.ಡಿಲಿ ಜಾಯಿನ್ ಆಗಿ ಬಿಸ್ನೆಸ್ ಚೆನ್ನಾಗಿ ರನ್ ಆಗ್ತಿದೆ. ಸೊ ನಾನು GSTಗೆ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನು 10 to 15 ಡೇಸಲ್ಲಿ GST ಬರುತ್ತೆ. ಸೊ ಅದನ್ನು ನಂಬರ್ ಕೊಟ್ಟು ನಾನು ರಿಜಿಸ್ಟರ್ ಆಗ್ತೀನಿ. ಆ್ಯಸ್ ಆಫ್ ನೋ ಮೀಶೋಲ್ಲಿ ಮಾತ್ರನೇ ಈ ಥರ ಎನ್ರೋಲ್ಮೆಂಟ್ ಐ.ಡಿಲಿ ಜಾಯಿನ್ ಆಗ್ಲಿಕ್ಕೆ ಅವಕಾಶ ಇದೆ. ಈ ಥರ ಅಮೆಜಾನ್, ಫ್ಲಿಪ್ಕಾರ್ಟ್, ಮಿತ್ರಾ ಇದರಲ್ಲೆಲ್ಲ GSTನೇ ಇರಬೇಕು ನಮಗೆ. ಎನ್ರೋಲ್ಮೆಂಟ್ ಐ.ಡಿಯಿಂದ ನಾವು ಜಾಯಿನ್ ಆಗ್ಲಿಕ್ಕಾಗಲ್ಲ. ಸೊ ಅದರಿಂದ ಇದರಲ್ಲಿ ಟೆಸ್ಟ್ ಮಾಡಿಕೊಂಡೆ ಅಷ್ಟೇ. GST ಬಂದಮೇಲೆ ಆ ಎಲ್ಲ ಪ್ಲಾಟ್ಫಾರ್ಮ್ಸಲ್ಲೂ ನಾನು ಪ್ರಾಡಕ್ಟ್ಸ್ನ ಲಿಸ್ಟ್ ಮಾಡಿ ಮಾರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇದು ಬ್ರೀಫ್ ಎಕ್ಸ್ಪ್ಲನೇಷನ್ ಅಬೌಟ್ ಮೀಶೋ. ನೆಕ್ಸ್ಟ್ ಕಮಿಂಗ್ ವಿಡಿಯೋಸಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೇಳಿ, ಅದರಲ್ಲಿ ನಾನು ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ಅಂದರೆ ಯಾವ ರೀತಿ ಜಾಯಿನ್ ಆಗಬೇಕು, ಅಥವಾ ಎನ್ರೋಲ್ಮೆಂಟ್ ಐ.ಡಿ ಕ್ರಿಯೇಟ್ ಮಾಡೋದು ಹೇಗೆ, ಅಥವಾ GSTನೇ ನಾವು ಡೈರೆಕ್ಟಾಗಿ ಮಾಡಿಸ್ಕೊಂಡು ಅದರಿಂದನೇ ನಾವು ರನ್ ಮಾಡ್ತೀವಿ ಅನ್ನೋರಾಗ್ಬೋದು, ಅಥವಾ ಆಲ್ರೆಡಿ ನೀವೇನಾದರೂ ಬಿಸ್ನೆಸ್ ರನ್ ಮಾಡ್ತಿರ್ತೀರಾ, ಅಂದರೆ ಲೈಕ್ ಮನೆಯಲ್ಲೇ ಯಾರಾದರೂ ಸ್ಯಾರಿ ಬಿಸ್ನೆಸ್ ಇಟ್ಕೊತಿರ್ತೀರಾ ಅಂದ್ಕೊಳ್ಳಿ, ಅಥವಾ ಯಾವುದಾದ್ರೂ ಚಿಕ್ಕ ಅಂಗಡಿ ಹಾಕ್ಕೊಂಡಿರ್ತೀರಾ, ಈಗ ಆನ್ಲೈನಲ್ಲಿ ಆ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ಬೋದು. ಆ ಟೈಪ್ ಆಫ್ ಪ್ರಾಡಕ್ಟ್ಸ್ ನಿಮ್ಮ ಹತ್ರ ಇದೆ ಅಂದರೆ ಯಾವ ರೀತಿ ಲಿಸ್ಟ್ ಮಾಡಬೇಕು ಮೀಶೋಲ್ಲಿ, ಈ ಥರ ಎಲ್ಲ ನಾನು ತಿಳಿಸ್ಕೊಡ್ತೀನಿ. ನೀವು ನನ್ನ ಕಮೆಂಟ್ ಮೂಲಕ ಕೇಳಿ. ಆ್ಯಂಡ್ ನೆಕ್ಸ್ಟ್ ಇದೇ ರೀತಿ ವಿಡಿಯೋಸ್ಗೋಸ್ಕರ ಇನ್ಫಾರ್ಮೇಟಿವ್ ವ್ಲಾಗ್ಸ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಮಾತ್ರ ಮರಿಬೇಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಈ ವಿಡಿಯೋ ರೆಸ್ಪಾನ್ಸ್ ನೋಡಿಕೊಂಡು ನೆಕ್ಸ್ಟ್ ಯಾವ ರೀತಿ ಟಾಪಿಕ್ಸ್ನ ಆ್ಯಡ್ ಮಾಡಬೇಕು, ನಿಮ್ಗೇನು ಇನ್ಫಾರ್ಮೇಷನ್ ಬೇಕು ಅದನ್ನು ನನ್ನ ಕಮೆಂಟ್ ಮೂಲಕ ಕೇಳಿ, ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದರಿಂದ ನನಗೆ ಗೊತ್ತಾಗುತ್ತೆ ಯಾವ ರೀತಿ ನಿಮಗೆ ಇನ್ಫಾರ್ಮೇಷನ್ ನೀಡಿದೆ, ನೆಕ್ಸ್ಟ್ ವಿಡಿಯೋಸಲ್ಲಿ ಕವರ್ ಮಾಡಲಿಕ್ಕೆ ಈಸಿ ಆಗುತ್ತೆ ನನಗೆ. ಈ ಥರ ನಾನು ಕೂಡ
ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡೆ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡೆ ನಾನು ಮೀಶೋ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು. ಆದ್ರಿಂದ ನನ್ನಿಂದ ಯಾರಿಗಾದ್ರೂ ಹೆಲ್ಪ್ ಅಲ್ಲ, ಸಾರಿ, ಯಾರಿಗಾದ್ರೂ ಇನ್ಫಾರ್ಮೇಷನ್ ಯೂಸ್ ಆಗಿ ಒಬ್ಬರು ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಅದಕ್ಕೆ ನಾನು ನನ್ನ ಕಡೆಯಿಂದ ಯಾವ ರೀತಿ ಇನ್ಫಾರ್ಮೇಷನ್ ಬೇಕೋ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಇದೇ ರೀತಿ ಇನ್ಫಾರ್ಮೇಷನ್ ಆ್ಯಂಡ್ ಎವ್ರಿ ವಿಡಿಯೋಲಿ, ಈ ವ್ಲಾಗಲ್ಲಿ ಬರೋ ಎವ್ರಿ ವಿಡಿಯೋ ಮೋಟೋ ಏನಂದರೆ, ಲೈಕ್ ಒಂದು ವಿಡಿಯೋ ಮಾಡಿದ್ವಿ ಅಂದರೆ ಅದರಲ್ಲಿ ಒಂದು ಏನಾದರೂ ನಿಮಗೆ ಕಲಿಯೋವಂಥ ವಿಚಾರ ಇರಬೇಕು. ಆ ಥರ ನಾನು ಈ ಚಾನಲಲ್ಲಿ ವೀಡಿಯೋಸ್ನ ಪೋಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಲೈಕ್ ನಾನೇನಾದರೂ ಹೋಲ್ಸೇಲಲ್ಲಿ ಈ ಥರ ಐಟಮ್ಸ್ ಸೇಲ್ ತರಕ್ಕೆ ಹೋಗ್ತೀನಿ ಅಂದ್ಕೊಳ್ಳಿ, ಆ ಥರ ವಿಡಿಯೋ ಶೇರ್ ಮಾಡೋದಾಗ್ಬೋದು, ಅಥವಾ ಏನಾದರೂ ಟ್ರಾವೆಲ್ಗೆ ಹೋದಾಗ ರೂಟ್ ಮ್ಯಾಪ್ ಆಗ್ಬೋದು, ಈ ರೀತಿ ಸಮಥಿಂಗ್ ಡಿಫ್ರೆಂಟಾಗಿ. ಬಟ್ ಎವ್ರಿ ವಿಡಿಯೋಲು ಒಂದು ಇನ್ಫಾರ್ಮೇಷನ್ ನಿಮಗೆ ರೀಚ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಫಾರ್ಮೇಟಿವ್ ವ್ಲಾಗ್ಸ್ಗೆ ನನ್ನನ್ನು ಫಾಲೋ ಮಾಡಿ. ನೆಕ್ಸ್ಟ್ ಇದೇ ರೀತಿ ಇನ್ಫಾರ್ಮೇಷನ್ ಏನಾದರೂ ಬೇಕಾದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ ಬೇರೆದ್ರ ಬಗ್ಗೆ ಬೇಕಂದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ಕೇಳಿ. ನಾನು ಅದ್ರ ಬಗ್ಗೆ ತಿಳ್ಕೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. 100% ನಾನು ವೆರಿಫೈಡ್ ಇನ್ಫಾರ್ಮೇಷನ್ನೇ ಕೊಡ್ತೀನಿ, ಅದರಲ್ಲಿ ನೋ ಡೌಟ್. ಓಕೆ, ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಚಾನಲ್. ಥ್ಯಾಂಕ್ ಯು ಸೋ ಮಚ್.